ಥ್ಯಾಂಕ್ ಯು. ಅಯ್ಯೋ ಸರ್, ಈ ತರ ಇಬ್ರು ಒಟ್ಟೊಟ್ಟಿಗೆ ಮಾತಾಡಿದ್ರೆ ಮನೆಗ್ ನೆಂಟ್ರು ಬರ್ತಾರೆ ಅಂತ ಅರ್ಥ, ಅಥವಾ ಮನೆಯವರೆಲ್ಲರೂ ನೆಂಟ್ರು ಮನೆಗೆ ಹೋಗ್ತಾರೆ. ಇದೆಲ್ಲ ನಿನಗೆ ಕಾಲೇಜಲ್ಲಿ ಹೇಳ್ಕೊಡ್ತಾರ? ಅಯ್ಯೋ ಇಲ್ಲ ಸರ್, ಇದನ್ನ ಕಾಲೇಜಲ್ಲೆಲ್ಲ ಹೇಳ್ಕೊಡಲ್ಲ, ಇದನ್ನ ನಾವೇ ಕಲಿಯೋದು. ಈಗ ನೋಡಿ, ಬಿಸಿಲುಗಾಲದಲ್ಲಿ ಮಳೆ ಬಂದ್ರೆ ಕೋತಿ ಕೋಳಿಗೆ ಮದ್ವೆ ಆಗುತ್ತೆ, ಮನೇಲಿ ಹಾಲು ಉಕ್ಕಿದ್ರೆ ದುಡ್ಡು ಸಿಗುತ್ತೆ, ಟೆರೆಸ್ ಅಲ್ಲಿ ಒಂಟಿ ಕಾಗೆ ಕೂಗಿದ್ರೆ ಒಳ್ಳೆ ಸುದ್ದಿ ಕೇಳ್ತೀವಿ. ಇನ್ನು ಈ ತರ ತುಂಬಾ ಇದೆ ಸರ್. ನೀನು ಬಿಟ್ರೆ ಇದ್ರ ಬಗ್ಗೆ ಒಂದು ಪುಸ್ತಕನೇ ಬರೀತೀಯ ಅಲ್ವಾ? ಆಡ್ಕೋಬೇಡಿ ಸರ್, ನಾನ್ ಹೇಳಿದ್ದು ನಿಜಾನೇ. ಈಗ ನೋಡಿ, ನಾವಿಬ್ರು ಒಟ್ಟಿಗೆ ಮಾತಾಡಿದಕ್ಕೆ ನಮ್ ಮನೆಗೆ ನೆಂಟ್ರು ಬಂದಿದ್ದಾರೆ. ಯಾರು? ನೀವೇ ಸ್ಪೆಷಲ್ ಗೆಸ್ಟ್. ಗೆಸ್ಟ್ ಬಂದಿರೋದಂತೂ ನಿಜ, ಆದ್ರೆ ಅದು ನಾನಲ್ಲ. ಸ್ಪೆಷಲ್ ಗೆಸ್ಟ್ ಅಲ್ಲಿದ್ದಾರೆ ನೋಡು. ಹಲೋ. ನೋಡು ಸ್ಪೆಷಲ್ ಗೆಸ್ಟ್ ಹೇಗೆ ನಾಚ್ಕೋತಿದ್ದಾರೆ ಅಂತ. ಎಸ್ ಮೀರಾಜಿ, ತಮಾಷೆ ಅಲ್ಲ, ಐ ಆಮ್ ಸೀರಿಯಸ್. ನಿಮ್ಮ ಅಸ್ತ್ರ ಗುರಿ ತಲುಪಿದೆ. ಅಯ್ಯೋ ಶೋರ್ ಜೆಂಡೆ, ಪಕ್ಕಾ ಇನ್ಫಾರ್ಮೇಶನ್ ಮೀರಾಜಿ. ಸುಬ್ಬು ಸಿರಿಮನೆ ನೀಲ್ನ ಭೇಟಿ ಮಾಡಿದ್ದಾರೆ. ಓಹ್ ಮೈ ಗಾಡ್, ವಾಟ್ ಅ ನ್ಯೂಸ್ ಜೆಂಡೆ. ಎಲ್ಲ ಅನ್ಕೊಂಡಾಗೆ ಆದ್ರೆ ನನ್ನ ಕಣ್ಮುಂದೆ ಇರೋರು ಇಬ್ಬರ ಮುಖದಲ್ಲೂ ಈ ನಗು ಇರಲ್ಲ. ವಾಟ್? ಏನಿಲ್ಲ. ಓಕೆ ಜೆಂಡೆ, ಹಾಗಿದ್ರೆ ಈಗ ನಾನು ನನ್ನ ಗೇಮ್ನ ಸ್ಟಾರ್ಟ್ ಮಾಡ್ತೀನಿ. ಇರಿ, ಐ ಕಾಲ್ ಯು ಬ್ಯಾಕ್. ಯಾ. ಅದೇ ಅನ್ಕೊಂಡೆ, ಸರ್ ಹೇಗೆ ಸೆಕ್ಯೂರಿಟಿ ಇಲ್ದಲೆ ಇಲ್ಲಿದ್ದಾರೆ ಅಂತ. ನಾನು ಅವ್ರಿಗೆ ಹೇಳಿಲ್ಲ, ಅವರಾಗೆ ಬಂದಿದ್ದಾರೆ. ಕಾರಲ್ಲಿ CCTV ಇಟ್ಟಿದ್ದೀರಾ? ನಮ್ಮ CCTV GPS ಎಲ್ಲಾನು ಅವರೇ. ಆದ್ರೂ ಸರ್, ಜೇಂಡೆ ಸರ್ ಇಲ್ಲಿರೋದು ಒಂಥರ ಧೈರ್ಯ ಅಲ್ವಾ? ನನ್ನ ಸ್ಟ್ರೆಂತ್ ಅವರೇ, ಅವ್ರ ವೀಕ್ನೆಸ್ ನಾನೇ. ಅನಿ ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಫೋನು ಮಾಡಿಲ್ವಲ್ಲ? ನಾನೇ ಮಾಡ್ಬಿಡ್ತೀನಿ. ಅಯ್ಯೋ ಸಾರಿ ಸರ್, ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಾ ಇದೀನಿ, ಬನ್ನಿ ಒಳಗೆ. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಸರ್, ಅಮ್ಮ ಫೋನ್ ಮಾಡ್ತಿದ್ದಾರೆ. ಮಾತಾಡು. ಹಲೋ ಅಮ್ಮ. ಅನು, ಎಲ್ಲೇ ಇದೆಯಾ? ಅಮ್ಮ, ನಾನಿಲ್ಲೇ ವಟಾರದಲ್ಲೇ ಇದ್ದೀನಿ. ಏ, ರಮ್ಮಿ ಜೊತೆ ಹರಟೆ ಹೊಡ್ಕೊಂಡಿದ್ಯಾ? ಬೇಗ ಬಾರೆ. ಅಯ್ಯೋ ಇಲ್ಲ ಅಮ್ಮ, ಈಗ ತಾನೇ ಆರ್ಯ ಸರ್ ಡ್ರಾಪ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದೀನಿ. ಏನು, ಆರ್ಯ ಸರ್ ಇಲ್ಲಿದ್ದಾರಾ? ಅಯ್ಯೋ, ಅವ್ರನ್ನ ಮನೆಗೆ ಕರಿಯೇ. ಇಲ್ಲ ಅಮ್ಮ, ಅವರು ಕೆಲ್ಸ ಇದೆಯಂತೆ, ಇನ್ನೊಂದ್ಸಲ ಬರ್ತೀನಿ ಅಂದ್ರು. ಸರಿ ಸರಿ, ನೀನ್ ಬೇಗ ಬಾ. ಬರ್ತೀನಿ ಕಡೆ ಪುಷ್ಪ. ಹಾ. ಸುಬ್ಬು, ಅವನ್ನೇನು ನೋಡ್ತಾ ಇದೆಯಾ? ಅವನೇನು ನಿನ್ನಿಂದ ಬರಲ್ಲ. ಬೇಗ ಹೋಗಿ ಬೇಗ ಬಂದ್ಬಿಡು. ಸರಿ ಸರ್, ನಾನು ಬರ್ತೀನಿ. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಮನೆ ಒಳಗಡೆ ಬನ್ನಿ ಸರ್. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಅಪ್ಪ, ಆರ್ಯ ಸರ್ ಬುಕ್ಸ್ ಕೊಟ್ಬಿಟ್ಟು ಹೋಗಕ್ ಬಂದಿದ್ದಾರೆ ಅಪ್ಪ. ಅವ್ರಿಗೆ ಈಗೇನೋ ಅರ್ಜೆಂಟ್ ಕೆಲಸ ಇದೆಯಂತೆ, ಅವ್ರು ಹೊರಟಿದ್ದಾರೆ.
ಬುಕ್ಸಾ? ಅದೇ ಅಪ್ಪ ಬೆಳಗ್ಗೆ ಹೇಳ್ತೀನಲ್ಲ, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಲೈಬ್ರರಿಗೆ ಹೋಗ್ಬೇಕು ಅಂತ. ಆದ್ರೆ ನಂಗೆ ಲೈಬ್ರರಿಗೆ ಹೋಗಕ್ ಆಗ್ಲೇ ಇಲ್ಲ. ಆರ್ಯ ಸರಿ ಬುಕ್ ಕೊಟ್ರು, ಈಗ ನಾನು ಆರಾಮಾಗಿ ಓದ್ಕೋಬಹುದು. ತುಂಬ ಥ್ಯಾಂಕ್ಸ್ ಸರ್. ಅದೆಷ್ಟು ಸಹಾಯ ಮಾಡ್ತಾ ಇರ್ತೀರಾ, ನಾವು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀವಿ. ದೊಡ್ಡ ಮಾತು. ಅನು ಚೆನ್ನಾಗಿ ಓದಿ ಪರೀಕ್ಷೆ ಚೆನ್ನಾಗಿ ಮಾಡಿದ್ರೆ ಅದೇ ಖುಷಿ, ಅಷ್ಟೇ ತಾನೇ ಬೇಕಾಗಿರೋದು. ನಿಜ ಸರ್. ನಾನು ನಿಮಗೊಂದು ಮಾತು ಕೊಟ್ಟಿದ್ದೆ, ನೆನಪಿದೆಯಾ? ಅನು ಕೆಲಸ ಮಾಡಿಕೊಂಡು ಓದ್ಕೊಳ್ಳಿ, ನಾನು ಅದಕ್ಕೆ ಅಡ್ಡಿ ಮಾಡಲ್ಲ ಅಂತ. ಅದನ್ನು ಉಳಿಸ್ಕೊಳ್ಳೋ ಸಮಯ ಇದು. ಕೊಟ್ಟ ಮಾತನ್ನ ಮರೆಯೋ ಜನಗಳ ಮುದ್ದೆ ಮಾತನ್ನ ಉಳಿಸ್ಕೊಳ್ಳೋ ನಿಮ್ಮಂಥವ್ರು ತುಂಬ ದೊಡ್ಡವರು ಸರ್. ಅಪ್ಪ, ಆರ್ಯ ಸರ್ ಬರೀ ಬುಕ್ ಮಾತ್ರ ಕೊಟ್ಟಿಲ್ಲ, ನನ್ನನ್ನ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿದ್ರು ಗೊತ್ತಾ? ತಗೊಳ್ಳಿ ಕುಂಕುಮ. ಆ ದೇವರ ಆಶೀರ್ವಾದದ ಜೊತೆಗೆ ಆರ್ಯ ಸರ್ ಆಶೀರ್ವಾದನೂ ನಿನ್ ಮೇಲಿದ್ರೆ ಜಯ ಯಾವತ್ತು ನಿಂದೆ ಬಂಗಾರ. ಸುಬೋರೆ, ನೀವೆಲ್ಲಾದ್ರೂ ಹೊರಟ್ರ? ಇಲ್ಲೇ ಹೋಗಿದ್ದು ಬಂದ್ಬಿಡ್ತೀನಿ ಸರ್. ಬನ್ನಿ, ಬಿಡ್ತೀನಿ. ಅಯ್ಯೋ ಇಲ್ಲ ಸರ್, ನಾನು ಆಟೋಲ್ಲಿ ಹೋಗಿದ್ದು ಬಂದ್ಬಿಡ್ತೀನಿ. ಬನ್ನಿ ಸುಬ್ಬು ಅವರೇ, ನೀವು ನಮ್ಮ ಕಾರಲ್ಲಿ ಬಂದು ತುಂಬಾ ದಿನ ಆಯ್ತು. ಬನ್ನಿ 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 ಬನ್ನಿ. ಅನು, ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಿದೆ? ಈಗೇನು ತೊಂದರೆ ಇಲ್ಲ ತಾನೆ? ಸುಬ್ಬು ಅವರೇ ಸರ್, ಏನಾಯ್ತು? ಇಲ್ಲೇ ನಿಲ್ಲಿಸ್ತೀರಾ? ಇಲ್ಲ, ಎಲ್ಲಿಗೆ ಹೋಗ್ಬೇಕು ಹೇಳಿ, ಅಲ್ಲಿಗೆ ಬಿಡ್ತೀನಿ.